ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚಂದ್ರಕಲಾ ವಿ. ಅವರು ತಮ್ಮ BDS ಅನ್ನ ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜಿಂದ, ಮುಂದೆ MDS ಅನ್ನ ಬಾಪೂಜಿ ಡೆಂಟಲ್ ಕಾಲೇಜ್ ದಾವಣಗೆರೆಯಿಂದ ಮಾಡಿ, ಈಗ ಅವರು KLE ಡೆಂಟಲ್ ಕಾಲೇಜ್ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಫ್ ಪ್ರಾಸ್ತೋಡಾಂಟಿಕ್ಸ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬೆಸ್ಟ್ ಸೈಂಟಿಫಿಕ್ ಪೇಪರ್, ಬೆಸ್ಟ್ ಇನೋವೇಟಿವ್ ಪೋಸ್ಟರ್ ಅಂತ ಹಲವು ಬೆಸ್ಟ್ ಪ್ರೆಸ್ಟಿಜಿಯಸ್ ಪ್ರೈಸಸ್ ಅನ್ನ ಗೆದ್ದಿದ್ದಾರೆ. ಅದಲ್ಲದೆ ಪ್ರೆಸ್ಟಿಜಿಯಸ್ ವಾಕ್ ಅವೇ ಆಫ್ ಡಿಸ್ಕವರಿ ಅವಾರ್ಡ್ ಅಟ್ ಏಷ್ಯಾಸ್ ಲಾರ್ಜೆಸ್ಟ್ ಬಯೋಟೆಕ್ ಸಮಿಟ್ 2024 ಅಲ್ಲಿ ಕೂಡ ಗೆದ್ದಿದ್ದಾರೆ. ಅದಲ್ಲದೆ ಮೇಲಾಗಿ ಈಗ ಅವರು ಕನ್ವೀನರ್ ಆಫ್ ವಿಮೆನ್ಸ್ ಡೆಂಟಲ್ ಕೌನ್ಸಿಲ್ ಅಂತ ಯಾರು ಮಹಿಳೆಯರೆಲ್ಲ ಡೆಂಟಿಸ್ಟ್ ಇದ್ದಾರಲ್ಲ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಗ್ಗಟ್ಟುಗೂಡಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಅವರು ನಮ್ಮ ಬಾಯಿದ ಸಂರಕ್ಷಣೆ ಹೇಗಿಟ್ಕೊಳ್ಬೇಕು, ಹಲ್ಲು ಮತ್ತೆ ಒಸಡೆ ಬಾಯಿ ಅದನ್ನ ಸುರಕ್ಷತೆ, ಹಲ್ಲು ಕಳ್ಕೊಳ್ಳೋಕ್ಕೆ ಕಾರಣಗಳೇನು, ಹೀಗೆ ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ರು. ಆದರೆ ಈಗ ಅಕಸ್ಮಾತ್ ನಾವು ಏನೇ ಮಾಡಿದ್ರು ಕೂಡ ಹಲ್ಲು ಕಳ್ಕೊಂಡ್ರೆ ಅದನ್ನ ಹಲ್ಲು ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಸಕ್ ಬಂದಿದ್ದಾರೆ. ಅಂದ್ರೆ ಎರಡು ಕನೆ ಕಳ್ಕೊಂಡ್ರು ಕೂಡ ದುಃಖ ಪಡದೇನೆ, ಅಯ್ಯೋ ನನಗೆ ಚಕ್ಲಿ ತಿನ್ನಕ್ಕಾಗಲ್ಲ, ಕೊಡ್ಬಳೆ ತಿನ್ನಕ್ಕಾಗಲ್ಲ ಅಂತ ದುಃಖ ಪಡದೇನೆ ಹೇಗೆ ಹಲ್ಲನ್ನ ಕಟ್ಟಿಸ್ಕೊಂಡು ನೀವು ಎಲ್ಲವನ್ನ ಸಂತೋಷವಾಗಿ ತಿನ್ಬೋದು ಅಂತ ಹೇಳಕ್ ಬಂದಿದ್ದಾರೆ. ನಮಸ್ಕಾರ ಚಂದ್ರಕಲಾ ಅವರೇ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಇಂಟ್ರಡಕ್ಷನ್. ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ, ಈ ಸರಿ ಕೂಡ ಹೇಳಿದ್ರಿ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವ್ ಹೇಳ್ದಾಗ ಆಗ್ಲೇ, ಸೊ ಇಂದಿನ ಸಂಚಿಕೆಯಲ್ಲಿ ನಮ್ ವೀಕ್ಷಕರಿಗಾಗ್ಲೇ ನಾವು ಹಲ್ಲಿಂದು ಮಹತ್ವ, ಇಂಪಾರ್ಟೆನ್ಸ್ ಹೇಗೆ ಹೇಳಿದ್ವಿ, ಹೇಗೆ ಮೇಂಟೈನ್ ಮಾಡ್ಬೇಕು ಹೇಳಿದ್ವಿ, ಹಾಗೆ ಕಳ್ಕೊಳಕ್ಕೆ ರೀಸನ್ಸ್ ಅಂದ್ರೆ ಈ ಉಳ್ಕಲ್ಲಾಗಿರ್ಬೋದು, ಹಲ್ಲು ತಾನಾಗಿ ಉದ್ರೋಗೋದು ಅಥವಾ ಅನುವಂಶಿಕತೆ ಕಾಯಿಲೆಗಳಿಂದ ಬರುವಂತದ್ದು, ಅದೆಲ್ಲ ರೀಸನ್ಸ್ ಹೇಳಿದ್ವಿ. ಈ ಸಂಚಿಕೆಯಲ್ಲಿ ಏನಂತ ಅಂದ್ರೆ ಹಲ್ಲು ಕಟ್ಟಿಸ್ಕೊಂಡಿಲ್ಲ ಅಂತಂದ್ರೆ ಈಗ ಬಿದ್ದೋಗೋದು, ತಾನಾಗಿ ಬಿದ್ದೋಗೋದು ಅಥವಾ ಏನೋ ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಇಂಜುರೀಸ್ ಆಗಿ ಬಿದ್ದೋದಾಗ ಈ ಹಲ್ಗಳನ್ನ ಕಟ್ಟಿಸ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ನೋಡೋಣ ಒನ್ ಬೈ ಒನ್. ಸೊ ಮ್ಯಾಮ್, ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾನು ಹೇಳ್ದಂಗೆ, ಫಸ್ಟ್ ನೀವು ಹೇಳ್ದಂಗೆ ನಾನ್ ನೋಡಿದ್ದೀನಲ್ಲ, ತುಂಬಾ ಜನಕ್ಕೆ ಒಂದು ಉಬ್ಬಿಲ್ಲ ಅಂದ್ರೂ ಪರವಾಗಿಲ್ಲ, ಮೇಂಟೈನ್ ಮಾಡ್ಬಿಡ್ತಾರೆ. ಹಲ್ಲಿಲ್ಲ ಅಂದ್ರೆ ಫಸ್ಟ್ ಕಣ್ಣು ಹೋಗೋದೇ ಅಲ್ಲಿ ಅದ್ರ ಮೇಲೆ. ಸೊ ಅವಾಗ ಏನಾಗುತ್ತೆ, ಅವ್ರ ಮನಸ್ಸರಿ ಅಂತೂ ಆಬ್ವಿಯಸ್ಲಿ ಕುಗ್ದಿರುತ್ತೆ. ಅವ್ರಿಗೆ ತನ್ನನ್ನು ತಾನು ಕನ್ನಡಿಲಿ ನೋಡ್ಕೋಬೇಕು ಅಂತ ಅನ್ಸಲ್ಲ. ಸೊ ಅಂತದಾಗ ಅಂದನ್ನ ಕುಗ್ಗಿಸುತ್ತೆ ಒಂದು. ಮತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮ್ಯಾಮ್, ವಯಸ್ಸಾಗ್ತಾ ಏನಾಗುತ್ತೆ, ಈ ಹಲ್ಗಳು ಒಂದೊಂದೇ ಉದ್ರೋಗುತ್ತೆ ಅಲ್ಲ, ಅವಾಗ ಏನಾಗುತ್ತೆ, ನಮ್ ಮುಖದ ಅಳತೆ ಇರುತ್ತಲ್ಲ, ಎಸ್ಪೆಷಲಿ ಏನು ನಾರ್ಮಲ್ ಆಗಿ ಹಲ್ ಇದ್ದಾಗ ಇರುತ್ತಲ್ಲ, ಫೇಶಿಯಲ್ ಹೈಟ್ ಅಂತೀವಿ ನಾವು, ಅದು ಚಿಕ್ಕದಾಗ ಬರುತ್ತೆ. ಅದಷ್ಟೇ ಅಲ್ಲದೆ ಈ ಕಣ್ಣಿನ ಸುತ್ತ ಬಾಯಿ ಸುತ್ತ, ಅದು ಬೊಚ್ಚು ಬಾಯಿ ಆಗ್ಬಿಟ್ಟು ಎಲ್ಲಾ ಕಳ್ಕೊಂಡ್ರತ್ತು ಇಷ್ಟೇ ಗುಬ್ಬಚ್ಚಿ ತರ ಆಗ್ತಾರೆ. ಬಾಯಿ ತರ ಈ ಲಿಪ್ಸ್ ಎಲ್ಲ, ಈ ತುಟಿಗಳೆಲ್ಲ ಒಳಗಡೆ ಹೋಗ್ಬಿಟ್ಟು ಬೊಚ್ಚು ಬಾಯಿ ತರ ನೀವ್ ಹೇಳ್ದಂಗ ಆಗುತ್ತೆ. ಸೊ ಮತ್ತೆ ಅದೇ ಕಣ್ಣಿನ ಸುತ್ತ ಬಾಯಿ ಸುತ್ತ ಎಲ್ಲ ಇದೆಲ್ಲ ಸುಕ್ಕ ಅವೆಲ್ಲ ಕಾಣಿಸುತ್ತೆ, ಅಂತೂ ಕಂಪ್ಲೀಟ್ಲಿ ಇದಾಗತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಈ ಫೇಶಿಯಲ್ ಹೈಟ್ ಏನಾಗುತ್ತೆ, ಹಲ್ಲಿದ್ದಾಗ ಏನಾಗುತ್ತೆ, ಇದು ವರ್ಟಿಕಲ್ ಸ್ಟಾಪ್ಸ್ ತರ ಹಿಂಗ್ ಆಕ್ಟ್ ಆಗತ್ತೆ. ಮತ್ತೆ ನಮ್ಗೆ ಆಹಾರ ಜಗ್ಗಕ್ಕಂತೂ ಈ ಹಲ್ಗಳು ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ, ಫೇಶಿಯಲ್ ಹೈಟ್ ಆದಾಗ ಈ ಹಲ್ಗಳು ಇಲ್ದೇ ಇದ್ದಾಗ ನಮ್ಗೆ ಆಹಾರನ ಜಗ್ಗಕ್ಕೆ ಆಗದೇ ಇಲ್ಲ. ಸೊ ಎಷ್ಟೊಂದ್ ಜನ ನಾನ್ ನೋಡಿದೀನಿ, ಪಾಪ ಅವ್ರಿಗೆ ಎಷ್ಟು ಮುಗ್ಧತೆನೋ ಅಥವಾ ನೆಗ್ಲಿಜೆನ್ಸ್ ಅಂತಾನೋ ಹೇಳ್ಬೇಕು ಗೊತ್ತಿಲ್ಲ, ಅವ್ರಿಗೆ ಒಂದಕ್ಕೊಂದು ಹಲ್ ಕೂಡ್ದಾಗ ಅಷ್ಟೇ ನಾವು ಚೆನ್ನಾಗಿ ಊಟನ ಜಗಿಬೋದು ಅನ್ನೋ ಕೂಡ ಸಂಗತಿ ಗೊತ್ತಿರಲ್ಲ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇವ್ರ ಹತ್ರ ನ್ಯೂಟ್ರಿಷನಿಸ್ಟ್ ಹತ್ರ ತುಂಬಾ ಪರದಾಡ್ತಿರ್ತಾರೆ. ಸೊ ಫಸ್ಟ್ ಥಿಂಗ್ ಅವ್ರು ಮಾಡ್ಬೇಕಾಗಿರೋದು, ಡೆಂಟಿಸ್ಟ್ ಹತ್ರದ ಯಾವ್ದಾದ್ರು ಡೆಂಟಿಸ್ಟ್ ಹತ್ರ ಹೋಗಿ ಫಸ್ಟ್ ಅವ್ರ ಹಲ್ಗಳು ಸರಿ ಇದೆಯಾ, ಆಹಾರ ಸರಿಯಾಗಿ ಹಲ್ಗಳಿದ್ರು ಕೂಡ ಅದು ಒಂದಕ್ಕೊಂದು ನೀಟಾಗಿ ತಾಗ್ತಾ ಇದೆಯಾ, ಆಹಾರ ಜಗಿಬೋದ ಅಂತ ಚೆಕ್ ಮಾಡಿಸ್ಕೋಬಹುದು. ಒಂದು ಊಟ ಮಾಡಕ್ಕೆ ತೊಂದರೆ ಆಗತ್ತೆ. ಮತ್ತೆ ನಾನ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಎಸ್ಪೆಷಲಿ ನಮ್ ತರ ಲೆಕ್ಚರರ್ಸ್, ಪ್ರೊಫೆಸರ್ಸ್ ಅಥವಾ ಪ್ರೀಸ್ಟ್, ಪುರೋಹಿತರು, ಅವ್ರಿಗೆಲ್ಲ ಮಂತ್ರ ಎಲ್ಲ ತುಂಬಾ ಉಚ್ಚಾರಣೆ ಸ್ಪಷ್ಟವಾಗಿ ಬರ್ಬೇಕು. ಈ ಹಲ್ಗಳಿಲ್ಲ ಅಂತಂದ್ರೆ ಅವ್ರು ಹೇಳೋದು ಕೂಡ ನಾವ್ ಅರ್ಥ ಕೂಡ ಮಾಡೋದಿಲ್ಲ. ಹಲ್ಲನ್ನ ಕಟ್ಟಿಸ್ಕೋಬೇಕಾಗತ್ತೆ. ಸೊ ಮತ್ತೆ ಅದೇ ಇನ್ನ ಮುಂಚೆ ಹೇಳ್ದಂಗೆ ನಾನು ಆಕ್ಚುಲಿ ಒಂದಕ್ಕೊಂದು
ಹಲ್ಗಳನ್ನ ಕಾಪಾಡಕ್ ಅಷ್ಟೇ ಅಲ್ಲ, ಕೆಳಗಡೆ ನಮ್ಗೆ ಈ ಹಲ್ಗಳು ಹೆಂಗೆ ಅಂದ್ರೆ ಮೂಳೆ ಒಳಗಡೆ ಭಗವಂತ ನೀಟಾಗಿ ಜೋಡ್ಸಿರ್ತಾನೆ. ಹೆಂಗೆ ಅಂದ್ರೆ ಹೌದು. ಮುತ್ತು ಹೆಂಗ್ ಜೋಡ್ಸಿರ್ತಾನಲ್ಲ ಹಂಗೆ. ಒಂದ್ ಹ್ಮ್. ಹಲ್ ಬಿದ್ದಾಗ ಏನಾಗತ್ತೆ, ಅಕ್ಕಪಕ್ಕದ್ದು ಹಿಂದಕ್ಕೆ ಮುಂದಕ್ಕೆ ಸರಿಬೋದು, ಮತ್ತೆ ಮೇಲ್ಗಡೆ ಕೆಳಗ್ ಜಗ್ಬೋದು, ಕೆಳಗಡೆ ಮೇಲಕ್ ಜಗ್ಬೋದು. ಅವಾಗ ಏನಾಗತ್ತೆ, ಒಂದ್ ಹಲ್ಲು ಉದ್ರುದ್ರು ಕೂಡ ಇಮಿಡಿಯೇಟ್ಲಿ ಹೋಗಿ ಅದನ್ನ ಕಟ್ಟಿಸ್ಕೋಬೇಕು ಅದನ್ನ. ಇಲ್ಲ ಅಂತಂದ್ರೆ ಒಂದೊಂದೇ ಸಡ್ಲ ಆಗಿ ಪೂರ್ತಿ ಬಾಯಲ್ಲಿರೋ ಹಲ್ಗಳೆಲ್ಲ ಉದ್ರೋಗ್ಬೋದು. ಅದು ಒಂದಾಗತ್ತೆ. ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಟ್ಟಿಸ್ಕೋಬೇಕು. ಮತ್ತೆ ನಾ ಹೇಳ್ದಂಗ್ ಲಾಸ್ಟ್ ಟೈಮ್ ಕೂಡ ಈ ಹ್ಮ್. ಹೊಸಡುಗಳೆಲ್ಲ ಈ ಹಲ್ಗಳೆಲ್ಲ ಹೊಸಡುಗಳಲ್ಲಿರತ್ತೆ. ಆ ಹೊಸಡು ಈ ನಮ್ ಮೂಳೆಗೆ ಅಟ್ಯಾಚ್ ಆಗಿರುತ್ತಲ್ಲ, ಆ ಮೂಳೆ ಆರೋಗ್ಯನ ಕಾಪಾಡ್ಕೊಳ್ಳೋಕ್ ಕೂಡ ನಮ್ಗೆ ಹಲ್ಗಳನ್ನ ಕಟ್ಟಿಸ್ಕೋಬೇಕು. ಅಕಸ್ಮಾತ್ ಕಟ್ಟಿಸ್ಕೊಂಡಿಲ್ಲ ಹಲ್ನ ಅವ್ರು ಹಂಗೆ ಬಿಟ್ಬಿಟ್ರಪ್ಪ, ಒಂದ್ 6 ತಿಂಗಳು, 1 ವರ್ಷ, ಒಂದ್ 5 ವರ್ಷ ಬಿಟ್ಬಿಟ್ರು, ಅವಾಗ ಏನಾಗುತ್ತೆ, ಹಲ್ ರೋಗಿದಷ್ಟೇ ಅಲ್ದೆ ಏನು ಒಳಗಡೆ ಮೂಳೆ ಇರುತ್ತೆ ಕೂಡ, ಅದು ಕೂಡ ಕರಗ್ತಾ ಇರುತ್ತೆ. ಅವಾಗ ನಾವು ಹಲ್ಲು ಆಮೇಲೆ ಬಂದಾಗ ನಾವು ಹಲ್ಲು ಕಟ್ಟಕ್ ಆಗಲ್ಲ. ಈಗ So, ನೀವು ಒಂದ್ ಹಲ್ಲು ಬಿದ್ರೆ ಅಕ್ಕಪಕ್ಕದನ್ನು ಅದು ವ್ಯತ್ಯಾಸ ಆಗುತ್ತೆ, ಮೇಲಿಂದ ಕೆಳಗಡೆ ಬರುತ್ತೆ ಅಂತ ಹೇಳಿದ್ರೆ, ಆ ಒಂದು ಹಲ್ಲನ್ನ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಯಾವ ತರದ್ದು? ಯಾಕಂದ್ರೆ ನಾವು ಹಳೆ ಕಾಲದಲ್ಲಿ ನೋಡಿದೀವಿ, ಬಾಯಲ್ಲಿರೋ ಎಲ್ಲಾ ಹಲ್ಲು ತೆಗೆಸ್ಕೊಂಡ್ಬಿಟ್ಟು ಬಾಯಿ ಮಾಡ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಂಡು ಅದನ್ನ ನೀರಲ್ಲಿ ಅದ್ದಿಟ್ಟು ರಾತ್ರಿ ಬೆಳಿಗ್ಗೆ ಎದ್ದು ಉಜ್ಜಿ ಅದನ್ನ ಕ್ಲೀನ್ ಮಾಡ್ಕೊಂಡು ಹಾಕೊಂಡು ಹೊರಗಡೆ ಬರೋರು. ಅದ್ರ ಮೇಲೆ ಬೇಕಾದಷ್ಟು ತಮಾಷೆಗಳು, ಜೋಕ್ಗಳು ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಯಾವ ಹೊಸ ವ್ಯವಸ್ಥೆಗಳು ಬಂದಿದೆ? ಒಂದು ಹಲ್ಲು ಹೋದಾಗ, 2 ಹಲ್ಲು ಹೋದಾಗ ಯಾವ ತರ ಮಾಡ್ತೀರಾ ನೀವು? ದಯವಿಟ್ಟು ತಿಳಿಸಿ. ನೀವ್ ಹೇಳ್ದಂಗೆ ಮ್ಯಾಮ್, ಮುಂಚೆ ಎಲ್ಲ ಅದೇ ಒಂದ್ ಹಲ್ಲು ಕೀಳಕ್ಕೆ ಅಥವಾ ಒಂದ್ ಹಲ್ನ ಕಟ್ಟಕ್ಕೆ ಅಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಹಿಂದಿನ ಕಾಲದಲ್ಲಿ ಅಷ್ಟು ಇಲ್ವೋ. ಬಟ್ ಈಗಂತೂ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಅಂತ ಅಂದ್ರೆ, ಈವನ್ ಒಂದ್ ಹಲ್ನ ಕಳ್ಕೊಂಡ್ರು ಕೂಡ ಅವರು ಆಕ್ಚುಲಿ 2 ತರ, ಇದಕ್ ಮುಂಚೆ ನಾನು ಯಾವ ತರ ಹಲ್ಗಳನ್ನ ಕಟ್ಟಿಸ್ಕೋಬಹುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಅದು ರಿಮೂವಬಲ್ ಅಂತ ಹೇಳ್ತೀವಿ. ಇದ್ರದ್ದು ಏನಂದ್ರೆ, ರಿಮೂವಬಲ್ ಅಂದ್ರೆ ತೆಗ್ದು ಹಾಕೊಳ್ಳುತ್ತಾ ಇರೋದು. ಸೊ ಇವಾಗ ಏನಂದ್ರೆ ಅದನ್ನ ಪೇಷಂಟೇ ಅವ್ರ ಬಾಯಲ್ಲಿ ತೆಗೆದು ಬಿಟ್ಟು ಹಾಕೋಬಹುದು. ಸೊ ಇವಾಗ ಈ ತರ ನೀವು ನೋಡ್ತಾ ಇದ್ದೀರಲ್ಲ, 1 ಅಥವಾ 2 ಹಲ್ಲನ್ನ 2, 3, 1 ಒಂದಿದ್ರೆ ಬ್ರಿಡ್ಜ್ ತರ ಆ ಕಡೆ ಈ ಕಡೆಗೆ ವೈರ್ ಇಂದ ಹಿಡ್ಕೊಂಡು ಫಿಕ್ಸ್ ಮಾಡೋದು. ಎರಡನೇ ರೀತಿ ಅದು. ಇದು ತೆಗೆದು ಹಾಕೋದು. ಇದು ನೋಡು, ನೀವು ಹೇಳಿದ್ರಲ್ಲ ಪೂರ್ತಿ ಹಲ್ಸೆಟ್, ಪೂರ್ತಿ ಹಲ್ಸೆಟ್ಟು ಇದನ್ನು ಕೂಡ ತೆಗೆದು ಪೇಷಂಟೇ ಸ್ವತಃ ಅವ್ರ ಕೈಯಿಂದ ತೆಗೆದು ಸ್ವಚ್ಛಗೊಳಿಸ್ಕೊಂಡು ಮತ್ತೆ ಹಾಕೋಬಹುದು. ಇದನ್ನ ನಾವು ರಿಮೂವಬಲ್ ಮತ್ತೆ ತೆಗೆದು ಹಾಕೊಳ್ಳೋ ರೀತಿ ಅಂತ ಹೇಳ್ತೀವಿ. ಇನ್ನೊಂದು ಕೃತಕ ದಂತಗಳು, ಇವೆಲ್ಲ ಆರ್ಟಿಫಿಷಿಯಲ್ ಹಲ್ಲುಗಳನ್ನು. ಇನ್ನೊಂದು ನೀವು ಹೇಳ್ದಂಗೆ ಅಕ್ಕಪಕ್ಕದ ಸಪೋರ್ಟ್ ತಕೊಂಡು, ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ವಾ, ಇವಾಗ ಇಲ್ಲಿ ಒಂದ್ ಹಲ್ಲು ಬಿದ್ದಿದೆ. ಸೊ ಅಕ್ಕಪಕ್ಕದನ್ನ ನಾನು ಸಪೋರ್ಟ್ ತಗೊಂಡು ಈ ಹಲ್ಲನ್ನ ಕೂರಿಸ್ತೀನಿ. ಸೊ ಇದನ್ನ ನಾವು ಫಿಕ್ಸ್ಡ್ ಅಂತ ಹೇಳ್ತೀವಿ. ಸೊ ಈ ಫಿಕ್ಸ್ ಮತ್ತೆ ಸೇತುವೆ ತರ 2 ಹಲ್ಲುಗಳ ಮಧ್ಯೆ 2 ಹಲ್ಲನ್ನ ಸಪೋರ್ಟ್ ತಗೊಂಡು ಆಕ್ಚುಲಿ ಇದನ್ನ ನಾವು ಕೂರಿಸ್ತೀವಿ. ಸಪೋಸ್ ಇದು ಪೇಷಂಟ್ ಹೇಳ್ತಾರೆ, ಒಬ್ಬೊಬ್ರು ಬೇಡಪ್ಪ ನಂಗೆ ಇದು 2 ಡ್ಯಾಮೇಜ್ ಆಗೋದು ಬೇಡ, ಯಾಕಂದ್ರೆ ನಾವು ಸ್ವಲ್ಪ ಸಣ್ಣದಾಗಿ ಇದನ್ನ ಕೋರ್ಸ್ಕೋತೀವಿ. ಯಾಕಂದ್ರೆ ಅದು ಅದು ಅಲ್ಲಿ ಕೂರ್ಬೇಕಲ್ಲ, ಅದಕ್ಕೆ ಅಷ್ಟು ಮಾತ್ರ ನಾವು ಸಣ್ಣದಾಗಿ ಎಷ್ಟು ಬೇಕೋ, ಅವ್ರ ಹಲ್ಲು ತುಂಬಾ ಡ್ಯಾಮೇಜ್ ಮಾಡಿದ್ರೆ ಅಷ್ಟನ್ನಂತೂ ನಾವು ಇದ್ ಮಾಡಿದಾಗ, ಅವ್ರೊಬ್ಬೊಬ್ರು ಪೇಷಂಟ್ ಬೇಡ ನಂಗೆ ಆ ತರದ್ ಬೇಡ ಅಂದಾಗ ನೀವ್ ಇಲ್ಲಿ ನೋಡ್ಬೋದು, ನೀವ್ ಕಾಣಿಸ್ತಾ ಇದೆ ಅನ್ಸತ್ತೆ, ಇಲ್ಲಿ ಮೂಳೆ ಒಳಗಡೆನೆ ನಾವು ಒಂದ್ ಸ್ಕ್ರೂ ಹಾಕ್ತಿವಿ. ಇದು ಟೈಟಾನಿಕ್ ಇಂದ ಮಾಡಿರ್ತಾರೆ. ಮತ್ತೆ ಇದಕ್ಕೆ ನಾವು ಇವಾಗೆಲ್ಲ ನೀವು ನನ್ಗಿಂತ ಆಕ್ಚುಲಿ ಗೂಗಲ್ ಪೇಷಂಟ್ಸ್ ಜಾಸ್ತಿ ಇರ್ತಾರೆ ಮ್ಯಾಮ್. ಅವ್ರನ್ನ ಗೂಗಲ್ಡ್ ಪೇಷಂಟ್ಸ್ ಅಂತ ಕರಿತೀವಿ ಆಕ್ಚುಲಿ. ನಾವು ಹುಡುಕೋ ಅಂದ್ಬಿಟ್ಟು ಮ್ಯಾಮ್ ನಮ್ಗೆ ಇಂಪ್ಲಾಂಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ಇದನ್ನ ನಾವು ಮೂಳೆ ಒಳಗಡೆ ಒಂದ್ ಸಣ್ಣ ಸರ್ಜರಿ ಮೂಲಕ ಇದ್ರನ್ನ ಈ ಇಂಪ್ಲಾಂಟ್ ನ ಅಂದ್ರೆ ಇದನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಹಲ್ನ ಕೂರಿಸ್ತೀವಿ ಈ ತರ. ಸೊ ಇದನ್ನ ಇಂಪ್ಲಾಂಟ್ ಅಂತ ಅಂದ್ರೆ ಅಕ್ಕಪಕ್ಕದ ಹಲ್ಲು ನಾವು ಒಂಚೂರು ಕೂಡ ಡ್ಯಾಮೇಜ್ ಮಾಡಲ್ಲ, ಅದಕ್ಕೇನು ಮುಟ್ಟೋದಿಲ್ಲ. ಇದೇನಾಗತ್ತೆ ಮ್ಯಾಮ್, ಒಂದು ವೀಕ್ಷಕರು ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಈ ಏನ್ ವಿಧಾನಗಳನ್ನ ನಾನು ಹೇಳ್ದೆ, ಒಂದು ತೆಗೆದು ಹಾಕೊಳ್ಳೋದಾಗ್ಲಿ ಅಥವಾ ಫಿಕ್ಸ್ಡ್ ಆಗ್ಲಿ ಎಲ್ಲಾ ಪೇಷಂಟ್ಗೂ ಬರತ್ತೆ ಅಥವಾ ಮಾಡ್ಬೋದು ಅನ್ನೋದನ್ನ ಅವರು ತಪ್ಪು ಕಲ್ಪನೆನ ಅವ್ರು ಬಿಡ್ಬೇಕು. ಸೊ ಇತ್ತೀಚೆಗೆ ನಾನು ಒಂದು ಮನವಿ ಅಂತಾನೆ ಮಾಡ್ಬೋದು. ಏನಾಗತ್ತೆ, ವೀಕ್ಷಕರು ಒಂದು ಇಡಿಯಟ್ ಸಿಂಡ್ರೋಮ್ ಅಂತ, ಇಡಿಯಟ್ ಅಂದ್ರೆ ಮೂರ್ಖರಲ್ಲ ಆಯ್ತಾ, ಇನ್ಫಾರ್ಮೇಶನ್ ಡಿರೈವ್ಡ್ ಫ್ರಮ್ ಇಂಟರ್ನೆಟ್
ಅಬ್ಸ್ಟ್ರಕ್ಟಿವ್ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಅಕ್ರೋನಿಮ್. ಏನಂದ್ರೆ ಇಂಟರ್ನೆಟ್ ಅಲ್ಲಿ ಏನೋ ನೋಡ್ಕೊಂಡ್ ಬಂದಿರ್ತಾರೆ, ನಂಗೆ ಅದೇ ಸೇಮ್ ಟು ಸೇಮ್ ಬೇಕು ಅಂತ ಕೇಳ್ತಾರೆ. ಸೊ ಅದನ್ನ ನಮ್ಗೆ ಅವಾಗ ಮಾಡಕ್ ಆಗಲ್ಲ ಸಾಧ್ಯ, ಯಾಕಂದ್ರೆ ಒಬ್ಬೊಬ್ರದ್ದು ಬಾಯಿ ರಚನೆ ಒಂದೊಂದ್ ತರ ಇರುತ್ತೆ. ಸೊ ಅವ್ರ ಹಲ್ಗಳು ಜೋಡ್ಪಡನೆ ಒಂಥರ ಇರುತ್ತೆ. ಸೊ ಅವ್ರಿಗೆ ಅವಾಗ ನೋಡಿ ಅವ್ರ ಟ್ರೀಟ್ಮೆಂಟ್ ಬಾಯಿ ಕಂಡೀಷನ್ ನೋಡಿ, ಯಾಕಂದ್ರೆ ಇವಾಗ ಸಪೋಸ್ ಬಂದ್ ಯಾರಾದ್ರೂ ನನ್ನ ಹತ್ರ ಇಂಪ್ಲಾಂಟ್ ಬೇಕು ಡಾಕ್ಟ್ರೆ ಅಂತಂದ್ರೆ ನಾನು ಎಲ್ಲಾರ್ಗು ಇಂಪ್ಲಾಂಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಂತ ಇಷ್ಟು ದಪ್ಪನಾದ ಮೂಳೆ ಇರ್ಬೇಕು, ಉದ್ದ ಇರ್ಬೇಕು, ಅದು ಗಟ್ಟಿಯಾಗಿರ್ಬೇಕು, ಅಲ್ಲಿ ಇನ್ಫೆಕ್ಷನ್ ಇರಬಾರ್ದು, ಮತ್ತೆ ಅವ್ರಿಗೆ ಏನು ಬೇರೆ ಸಿಸ್ಟಮಿಕ್ ಹೆಲ್ತ್ ಡಿಸೀಸಸ್, ಡಯಾಬಿಟಿಸ್, BP ಅಂತದ್ದು ಇರಬಾರ್ದು, ಅದೆಲ್ಲ ಏನು ಇರಬಾರ್ದು. ಅದನ್ನೆಲ್ಲ ಪೇಷಂಟ್ಸ್ ತಿಳ್ಕೊಳ್ದೆ ಏನೋ ಗೂಗಲ್ ಅಲ್ಲಿ ನೋಡ್ಬಿಟ್ಟೆ ನನ್ಗೆ ಅದೇ ಬೇಕಂತ ಬಂದು ಕೇಳ್ತಾರೆ. ಅದಕ್ಕೆ ಬೆಸ್ಟ್ ಅಂದ್ರೆ ಗೂಗಲ್ ನ ಯೂಸ್ ಮಾಡಿ ಏನು ಒಂದು ಬೇಸಿಕ್ ಇನ್ಫಾರ್ಮೇಶನ್ಗೆ ಆಮೇಲೆ ಬಂದು ಡಾಕ್ಟರ್ ಹತ್ರ ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅದು ದಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಆಫ್ಟರ್ ಸೀನ್. ಅದನ್ನ ಮಾಡಿಸ್ಬೋದು. ಗೂಗಲ್ ಗುರುನ ಗೈಡ್ ಆಗಿ ತಗೊಳ್ಳಿ, ಆದ್ರೆ ಅವ್ರನ್ನೇ ಡೆಂಟಿಸ್ಟ್ ಆಗಿ ಮಾಡ್ಕೋಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಮ್ಯಾಮ್. ಸೊ ತುಂಬಾ ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ ಬಟ್ ನಂಗೆ ಈ ಟ್ರೀಟ್ಮೆಂಟೇ ಬೇಕಂತಾರೆ. ಸೊ ಅವಾಗ ನಾವ್ ಇಕ್ಕಟ್ಟಲ್ಲಿ ಸಿಕ್ಕೋತೀವಿ ಆಕ್ಚುಲಿ. ಸೊ ಆಮೇಲೆ ಅವ್ರು ಕನ್ವಿನ್ಸ್ ಮಾಡಿದ್ಮೇಲೆ ಅರ್ಥ ಮಾಡ್ಕೋತಾರೆ ಎಷ್ಟೊಂದು ಪೇಷಂಟ್ಸ್. ಸೊ ಇದೆರಡು ಈ ತರ ತೆಗೆದು ಹಾಕೋದು ಮತ್ತೆ ಫಿಕ್ಸ್ಡ್ ಅಲ್ಲಿ 2 ರೀತಿ ಇರುತ್ತೆ. ಎರಡರಲ್ಲಿ ಯಾವ್ದು ಬೆಟರ್ ಅಂತೀರಾ? ತೆಗೆದು ಹಾಕೋದು ವಾಸಿನ ಅಥವಾ ಇದ್ ಮಾಡೋದು ವಾಸಿನ? ಎರಡದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು? ಮ್ಯಾಮ್ ಎರಡಕ್ಕೂ ತಂದಾದ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ತೆಗ್ದು ಹಾಕೊಳ್ಳೋದಾದ್ರೆ, ತೆಗ್ದು ಹಾಕೊಳ್ಳೋದು ನಾವ್ ಯಾರ್ಗ್ ಹಾಕ್ತಿವಿ ಅಂತ ಅಂದ್ರೆ, ಇವಾಗ ನಾನು ಹೇಳ್ದಂಗೆ ಈಗ ಒಂದ್ ಹಲ್ ಬಿತ್ತು, ಅವರು ವಿತಿನ್ 1 year ಅಥವಾ ವಿತಿನ್ ಸಮ್ ಫ್ಯೂ ಡೇಸ್ ಅಲ್ಲೇ ಹೋಗಿ ಅವರು ರೀಪ್ಲೇಸ್ ಮಾಡಿಸ್ಕೊಂಡ್ರೆ, ಸೊ ಅವಾಗ ಅದು ಮೂಳೆ ಚೆನ್ನಾಗಿರತ್ತೆ, ಕೆಳಗಡೆದು ಅಕ್ಕಪಕ್ಕದ ಹಲ್ಲು ಚೆನ್ನಾಗಿರುತ್ತೆ, ಜರ್ಗಿರಲ್ಲ, ಅಂತವ್ರಿಗೆ ನಾವು ಫಿಕ್ಸ್ ಮಾಡ್ಬೋದು. ಅವರು ವರ್ಷಾನ್ಗಟ್ಲೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ, ಎಷ್ಟೋ ವರ್ಷ ಮೂಳೆ ಸೌದ್ಮೇಲೆ ಬಂದಾಗ ನಾವ್ ಅಂತವ್ರಿಗೆ ಫಿಕ್ಸ್ ಮಾಡಕ್ ಆಗೋದಿಲ್ಲ. ಅಂತವ್ರಿಗೆ ರಿಮೂವಬಲ್ ಆಪ್ಷನ್ ಅದೊಂದೇ ಆಪ್ಷನ್ ಇರತ್ತೆ. ಸೊ ಬಟ್ ಇಬ್ಬರನ್ನು ತೆಗ್ದು ಹಾಕೊಂಡು ನೀವು ನೀಟಾಗಿ ಊಟ ಎಲ್ಲ ಮಾಡ್ಬೋದು, ಮಾತಾಡ್ಬೋದು, ನಗ್ಬೋದು, ಎಲ್ಲಾ ಮಾಡ್ಬೋದು. ಬಟ್ ಏನಂದ್ರೆ ರಾತ್ರಿ ಹೊತ್ತು ತೆಗ್ದಿಡ್ಬೇಕು, ಮತ್ತೆ ಅದಕ್ಕೆ ಒಂದ್ ಸ್ವಚ್ಛ ಮಾಡುವಂತ ಕ್ರಮ ಇರತ್ತೆ, ಅದನ್ನ ಅವ್ರು ಪಾಲಿಸ್ಬೇಕು. ಬೇರೆ ಫಿಕ್ಸ್ಡ್ ಅಡ್ವಾಂಟೇಜಸ್ ಏನಂತ ಅಂದ್ರೆ ಬಾಯಲ್ಲೇ ಇರತ್ತೆ. ಸೊ ಅದನ್ನ ಪೇಷಂಟ್ ಕೈಲಿ ರಿಮೂವ್ ಆಗಲ್ಲ. ಏನಾದ್ರು ತೊಂದ್ರೆ ಬಂದಾಗ ಅಷ್ಟೇ ಅವ್ರು ಡೆಂಟಿಸ್ಟ್ ಹತ್ರ ಹೋಗಿ ಮತ್ತೆ ರೇಟ್ ಚೇಂಜ್ ಮಾಡಿಸ್ಕೊತಾರೆ ಅಥವಾ ಕರೆಕ್ಷನ್ ಮಾಡಿಸ್ಕೊತಾರೆ ಹೊರತು ಫಿಕ್ಸ್ಡ್ ಅವ್ರಿಗೆ ಪ್ರತಿ ದಿವಸ ರಾತ್ರಿ ತೆಗ್ದಿಡ್ಬೇಕಪ್ಪ ಅದೆಲ್ಲ ಗೋಜ್ಲಿರಲ್ಲ. ಸೊ ಅದ್ ಒಂದು ಫಿಕ್ಸ್ಡ್ ಅದು ಒಂದಿದು. ಮತ್ತೆ ಅವ್ರಿಗೆ ಅಕ್ಕಪಕ್ಕದ ಹಲ್ಲುನು ಏನು ಇದಾಗಲ್ಲ. ಸೊ ಅದ್ ಒಂಥರ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ಹಂಗೆ ಬೆಸ್ಟ್ ಇರುತ್ತೆ ಅವ್ರಿಗೆ ಫಿಕ್ಸ್ಡ್, ಅದ್ ಅಡ್ವಾಂಟೇಜ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಫಿಕ್ಸ್ಡ್ ಅಲ್ಲಿ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಮ್ಯಾಮ್. ನೀವ್ ಇವಾಗ ನೋಡ್ಬೋದು, ಇವಾಗ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇವಾಗ ಎಲ್ರು ಅಫೋರ್ಡ್ ಮಾಡ್ತಾರೆ. ಆಯ್ತಾ, ನಾ ಹೇಳ್ದಂಗೆ ಎಷ್ಟೊಂದ್ ಜನ ಪೇಷಂಟ್ಸ್ ಡಾಕ್ಟರ್ ಎಷ್ಟಾದ್ರೂ ಖರ್ಚಾಗ್ಲಿ ನಮ್ಗೆ ಒಳ್ಳೆ ಟ್ರೀಟ್ಮೆಂಟ್, ಕ್ವಾಲಿಟಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಬಟ್ ಈಗ ನಾವು ರೂರಲ್ ಸೈಡ್ ನೋಡಿದ್ರೆ, ನಮ್ದು ಭಾರತ ಆಕ್ಚುಲಿ ಅದ್ರಲ್ಲಿ ರೂರಲ್ ಸೈಡ್ ಮಕ್ಕಳು ಇರ್ತಾರೆ, ಅವ್ರನ್ನೂ ನಾವು ಕನ್ಸಿಡರ್ ಮಾಡ್ಬೇಕು ಆಕ್ಚುಲಿ. ಸೊ ಅವ್ರಿಗೆ ಅಫೋರ್ಡಬಿಲಿಟಿ ಕಮ್ಮಿ ಅಂದಾಗ ನಮ್ದು ಸ್ವಲ್ಪ ಡೆಂಟಲ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತವ್ರಿಗೆ ತೆಗೆದು ಹಾಕೊಳ್ಳೋ ಆಪ್ಷನ್ ಈಗ ಸರ್ಕಾರನೇ ಕೊಡ್ತಾ ಇದೆ ಅಲ್ಲ, ಹಲ್ಲಿನ ಡೆಂಟರ್ಗುನು ದುಡ್ಡು ಕೊಡ್ತಾ ಇದೆ, ಇದಕ್ಕೂ ಕೊಡ್ತಾ ಇದೆ. ಹಾಗಾಗಿ ನೀವು ಸರ್ಕಾರನೇ ದುಡ್ಡು ಕೊಡ್ತಾ ಇರೋದ್ರಿಂದ ಉಚಿತವಾಗಿ ನೀವು ಹಲ್ಲು ಕಟ್ಟಿಸ್ಕೊಂಡು ಖಚಿತವಾಗಿ ನೀವು ಚಕ್ಲಿಯನ್ನ ಜಗಿಬಹುದು ಅಂತ ಚಂದ್ರಕಲಾ ಅವ್ರು ಹೇಳ್ತಾ ಇದ್ರೆ. ತುಂಬಾ ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ, ಡೌಟ್ಗಳಿದ್ರೆ, ಸಂದೇಹಗಳಿದ್ರೆ ಪ್ರಶ್ನೆಯನ್ನ ಕೇಳಿ ಚಂದ್ರಕಲಾ ಅವರು ಅದನ್ನ ವಿವರವಾಗಿ ತಿಳಿಸ್ಕೊಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು.